ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಕೊನೆಗೂ ರಾಜೀನಾಮೆ ಕೊಟ್ಟರು. 47 ದಿವಸ ಇಡೀ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಪಡುವಂತ ಪರಿಸ್ಥಿತಿ ಇದೆ. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು. ಈಗ ಯುವಕರು ಇದನ್ನು ಸಹ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ತುಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಕ್ಷಯ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ಸಹ ಈ ಹೆಜ್ಜೆ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಇವತ್ತು ಒಂದು ಕಡೆ ಕಾಂಗ್ರೆಸ್ ಜನತಾ ಪಾರ್ಟಿ, ನಮ್ಮ ಬ್ಯಾಂಕಾಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ರಾಜೀನಾಮೆ ಪಡ್ಕೊಂಡಿದ್ದಾರೆ. ಆದರೆ ಇಟ್ಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. 2014ರಲ್ಲಿ ಇವರು ಏನು ಭರವಸೆಗಳನ್ನು ಕೊಟ್ಟು ಅಕ್ಷಯ ದಿನ ಹೆಂಗೆ ಒಳ್ಳೆಯ ದಿನ ಬರ್ತವೆ, ಎಲ್ಲ ಬೆಲೆಗಳು ಗಗನಕ್ಕೇರಿದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು ಇದೆಲ್ಲವೂ ಕೂಡ ಇವತ್ತು ದಿವಸದಾಗಿದೆ. ಇದು ನೆಕ್ಸ್ಟ್ ಬರ್ತದೆ ಎಥನಾಲ್. ಅದೇ ವೈಜ್ಞಾನಿಕವಾಗಿ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸನ್ನು ತಜ್ಞರನ್ನು ಕರೆದು ಬೇರೆ ಬೇರೆ ವಿದೇಶದಲ್ಲಿ ಇರುವಂಥದ್ದು ಎಥನಾಲ್ ಏನು ಬ್ರಾಜಿಲು ಮತ್ತು ಇನ್ನಿತರ ಕಂಟ್ರೀಸಿಂದ ಇದು ಮಾಡುವಂಥದ್ದು, ಯಾವ ರೀತಿ ಜನಸಾಮಾನ್ಯರ ಏನು ವಾಹನಗಳಿದ್ದಾವೆ ಅದಕ್ಕೆ ಹಾನಿಯಾಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂಥದ್ದು ಏನಾಗ್ತದೆ ಇವರೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಹ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಸದಕ್ಕೆ ಫೈನಾನ್ಷಿಯಲ್ ಪಾಲಿಸಿನ ನಮ್ಮ ಫಾರಿನ್ ಪಾಲಿಸಿನ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಹೋಗಿದೆ. ಇನ್ನು ಮುಂದೆ ಮೋದಿಯವರ ಇದು ನಡೆಯೋಲ್ಲ. ಆಮೇಲೆ ವಾಟ್ಸಪ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಘನತೆ ಗೌರವ ಅಂತದ್ದು ಯಾರೇ ಅಡ್ರೆಸ್ ಮಾಡಬೇಕಾದ್ರೆ ಒಂದು ಪ್ರಧಾನಮಂತ್ರಿ ಅದಕ್ಕೆ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸಪ್ ಮಾಡಿ ಒಂದು ಸರ್ ರಾತ್ರಿ ವಾಟ್ಸಪ್ ಮಾಡಿ ಹುಡುಗಾಟಿಕೆನ ಇದು. ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ. ಮನೇಲಿ ವಿದೇಶಕ್ಕೆ ಹೋದಾಗೂ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಒಮ್ಮೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನು ಬರ್ದು ಕೊಟ್ಟಿರ್ತಾರೆ ಅದನ್ನು ಓದೋದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಏನು ದ್ವಿಗುಣ ಆಯ್ತು ರೈತರ ಆದಾಯ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೆಯದಾಗಿದೆ? 14ರಿಂದ 19ರಿಂದ ಈಗ 24ವರೆಗೆ ನಡೀತೀವಿ ಒಂದು ದಿವಸ. ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕ್ ಉನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇವತ್ತು ಇದು ಮಾಡಿ. ಈಗ ಯುವಕರು ಯಾರು ಎಲ್ಲ ಹಿಂದೂಗಳಿದ್ರು, ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ರಿದ್ರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ BJP ಲೀಡರ್ಗಳ ಮಕ್ಕಳೇ ಇದ್ರು. ಇದು ಯುವ ಶಕ್ತಿ ಇವತ್ತು ದಿವಸ. ಆದರೆ ಇವರೆಲ್ಲರೂ ನಮ್ಮ ಮಕ್ಕಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದರೂ ಅಂತವಾಗಿದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತೆ ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂಥ BJPಯವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತು ಸಹ ಎಲ್ಲ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತ್ತನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ.
ಜನ ಕ್ಷಮಾ ಮಾಡಿದ್ರೆ ಮುಗೀತೀಗ. ಇದು ರಿವರ್ಸ್ ಸರ್ಕಲ್ ಚಾಲೂ ಆಗಿಬಿಟ್ಟಿದೆ. ಮೋದಿ ಅವರು ವಿದ್ಯಾರ್ಥಿ ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ಅವರು ನಿಶ್ಚಿತವಾಗಿ ನಾವು ಕ್ಷಮೆ ಕೇಳೋದಲ್ಲದೆ ಜೀವ ವಾಪಸ್ ಕೊಡ್ತೀರಾ? ಅವು 10 ಜನ 20 ಜನ ಅವರು 22 ಜನ ಪ್ರಾಣ ಕಳ್ಕೊಂಡ್ರೆ ಜೀವ ವಾಪಸ್ ಕೊಡ್ತಾರೆ ಮೋದಿ? ಪರಿಹಾರ ಕೊಡ್ಬೋದು, ನೀವು ಜೀವ ವಾಪಸ್ ಕೊಡ್ತೀರಾ? ಅವ್ರದ್ದು ಆ ಮಕ್ಕಳ ಜೀವ ವಾಪಸ್ ಕೊಡ್ತಾರೆ ಅವರು? ಮತ್ತೆ ನಾಚಿಕೆ ಬಿಟ್ಟು ಪಕ್ಷದವ್ರು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ಕಡೆ. ಏನು ಅಂತಂದ್ರೆ ಪ್ರಶ್ನೆ ಪೇಪರ್ ಲೀಕ್ ಆಗಿದ್ದು ಕರೆಕ್ಟು ಅಂತಾನ, ಆ 10-20 ಮಕ್ಕಳು ಸತ್ತಿದ್ದು ಕರೆಕ್ಟ್ ಅಂತಾನ, 1.5 ಲಕ್ಷ ಜನ ಮತ್ತೆ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ ಅದನ್ನು ಸತ್ಯನ? ಅದ್ರ ಸಲುವಾಗಿ ಪ್ರತಿಭಟನೆಯೇ ದೇಶ ವಿರೋಧಿ ಅಂತ ಆರೋಪ ಮಾಡಿದ್ದಾರೆ. ಅದೇ ಎಲ್ಲವನ್ನ ಇದೆ. ನಿಮ್ಮ ವೈಫಲ್ಯ ಬಂದಮೇಲೆ ಪಾಕಿಸ್ತಾನ, ಹಿಂದೂ ಮುಸ್ಲಿಮು, ಬೆಲೆ ಏರಿಕೆಗೂ ಪಾಕಿಸ್ತಾನು, ಬೆಲೆ ಏರಿಕೆಗೂ ಮುಸ್ಲಿಮಾನು, CET ಪೇಪರ್ ಲೀಕಿಗೂ ಮುಸಲ್ಮಾನು, ಅಲ್ಲೂ ಹಿಂದೂ ಮುಸ್ಲಿಮು ಎಲ್ಲ ಏನು ಬರ್ತದೆ ಅಂದ್ರೆ ಏನರ್ಥ? ಕಾಂಗ್ರೆಸ್ ಕಾಲದಲ್ಲಿ ಕೂಡ ಅನೇಕ ಪೇಪರ್ಗಳಿಂದ ಲೀಕ್ ನೋಡಿ. ಅವಾಗ ನಾವು ಕೇಳಿರಿ, UPAದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬರೀ ನೋಷನಲ್, ನೋ ಪ್ರೂಫ್, ಬರೀ ನೋಷನಲ್ ಒಂದು ಪೇಪರ್ ಮೇಲೆ ಅಕಾಡೆಮಿಕ್ ಆಗಿ 2G 3G ಆದ್ಮೇಲೆ ರಾಜೀನಾಮೆ ಕೊಟ್ಟಂತದ್ದು ನಮ್ಮಲ್ಲಿ. ಎಷ್ಟು ಸಲ ಕೊಟ್ಟಿಲ್ಲ ತುಳಸಿ? ಎಂತ ನೈತಿಕ ಜವಾಬ್ದಾರಿ ಹೊತ್ಕೊಂಡು ಶಿವರಾಜ್ ಪಾಟೀಲ್ರು, ವಿಲಾಸರಾವ್ ದೇಶಮುಖ್ರು ಎಷ್ಟು ಜನ ತಿಳಿಸ್ಕೊಟ್ಟಿಲ್ಲ ನೈತಿಕ? ಇಲ್ಲೇ ಜಾರ್ಜ್ ಅವರು ಪಾಪ ಅವ್ರು ಏನೂ ಭಾಗ ಇರಲಿಲ್ಲ ತುಂಬಿಸ್. ನಾಚಿಕ್ ಬರಬೇಕು. 47 ದಿವಸ ಇದು ಮಾಡಿದ್ಮೇಲೆ ಈಗ ಕುಂಭಕರ್ಣ ನಿದ್ದೆಯಿಂದ ಈಗ ಎದ್ದು ಇದು ಮಾಡ್ತಾ ಇದ್ದಾರೆ. ಇದು ಸರಿಯಾಗೋದಲ್ಲ. ಇವರ ಕಾಲ ತಿರುಗಿದೆ. ಮೋದಿ ಯುಗ ಅಂತ್ಯ. ಕ್ರೆಡಿಟ್ ನಮ್ಮ ಯುವಕರು, ಮಕ್ಕಳು, ಏನೇ ಆದರೂ CPI ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿರ್ಬೋದು, ಸಪೋರ್ಟ್ ಮಾಡಬೇಕು. ಕ್ರೆಡಿಟ್ ವಿದ್ಯಾರ್ಥಿ 22 ಜನ ಏನು ಪ್ರಾಣ ಕಳ್ಕೊಂಡಿರಲ್ಲ ಅವ್ರಿಗೆ ಇದನ್ನ ಸಮರ್ಪಣೆ ಮಾಡಿ. ಸಚಿವ ಸಂಪುಟ ವಿಸ್ತರಣೆ, ಸುಸಂಪುಟ ವಿಸ್ತರಣೆ ಆಗ್ತದೆ ಈಗ 3 ದಿವಸದಲ್ಲಿ. ಸರ್, ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಎಲ್ಲಿ? ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ, ನಾನು ಒಂದೇ ಹೇಳ್ತೇನೆ. ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ. ನಾನು ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತೇನೆ. ಸರ್, ತಾವು DCM ಆಗ್ತೀರಿ ಅಂತ 2 DCM ಕೊಡಬೇಕು. ಅದು ಯಾವುದು ಕೂಡ ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಕೊಟ್ಟರೆ ಒಳ್ಳೇದಾಗುತ್ತೆ. 2 DCM ದಿವಸ ಹಿಂದೆ ಪ್ರಸ್ತಾವನೆಗಳು ಇದ್ದು, ಚರ್ಚೆಗಳಾಗಿದ್ದು, ಅದು ಹಿಂದೆ ಅವಾಗ ಆಗಿಲ್ಲ. ಈಗ ಅದೇನು ಪಕ್ಷ ಯಾವಾಗ ನಿರ್ಧಾರ ಮಾಡಿದ್ರೆ ಆಗ್ತದೆ. ಪಕ್ಷ ನಿರ್ಧಾರ ಮಾಡ್ಬೇಕಲ್ಲ. ನಾವು ಈಗ ಚರ್ಚೆ ಮಾಡಿಲ್ಲ ಅಂದ್ರೆ ಚರ್ಚೆ ಮಾಡಿಲ್ಲ. ಸಾಮಾಜಿಕ ನ್ಯಾಯದ ಪ್ರಕಾರ ಆಗ್ಬೇಕಾಗುತ್ತೆ. ಯಾಕಂದ್ರೆ ಒಕ್ಕಲಿಗರಿದ್ದಾರೆ, ದಲಿತ ಕಮಿಟಿ ಲಿಂಗಾಯತರಿಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಅದೆಲ್ಲ ಹಿಡಿಯೋದಿಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ಸರ್, ರಾಜ್ಯದಲ್ಲಿ ಈಗ ಭೀಕರ ಬರ ಇದೆ. ವಿಜಯಪುರ ಜಿಲ್ಲೆ ಮಳೆ ಕೂಡ ಆಗಿಲ್ಲ. ಕೆಲವು ಎಲ್ಲಾನು ಕೂಡ ಬಂದು ಬಿಜಾಪುರ ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿವೆ. ಆಗಸ್ಟ್ ತನಕ 2 ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕೊಂಡಿದ್ದಾರೆ. ಆದರೆ ಅದು ಉಪಯೋಗ ಆಗಿಲ್ಲ. ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನೀರಾಯಿತು, ಡ್ಯಾಮ್ಗಳಲ್ಲಿ ನೀರು ಬಂದು ಇವತ್ತು ನಾವು ಬದುಕಿದ್ದೀವಿ ಕುಡಿಯಕ್ಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ. ಒಂದೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ, ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಸರ್, ಇನ್ನು ನೀರಾವರಿ ಸಲಹಾ ಸಮಿತಿ, ಆಲ್ಮಟ್ಟಿಲಿ ಏನು ಸಮಿತಿ ಮಾಡಿದ್ರೆ ಸಮಿತಿ ನೀರಾವರಿ ಸಲಹಾ ಸಮಿತಿ ಆಗಿಲ್ಲ. ಆಗ್ತದೆ. ನೀರಾವರಿ ಸಚಿವರು ಬಂದಿಲ್ಲ, ಬಾಗಲಕೋಟೆಗೆ ಉಸ್ತುವಾರಿ ಸಚಿವರಿಲ್ಲ. ಅಂದ್ರೆ 2-3 ದಿವಸ ಅದಕ್ಕೆ ಉಸ್ತುವಾರಿ ಸಚಿವರೇ ಅಧ್ಯಕ್ಷ, ಚೇರ್ಮನ್ ಇರ್ತಾರೆ ಸರ್. ಉಸ್ತುವಾರಿ ಸಚಿವರೇ ಚೇರ್ಮನ್. ಅದು ಫಾರ್ಮುಲಾ ಏನಿದೆ ಗೊತ್ತಿಲ್ಲ ನನಗೆ. ಸರ್, ಯಾದಗಿರಿಲಿ ಆಲ್ರೆಡಿ ಸೇರಿಸಿದ್ದಾರೆ ಸರ್. ಅಲ್ಲಿ ಸಭೆ ಜನವರಿ 11 ವೆಲೋಡ್ರೋಮ್ ಉದ್ಘಾಟನೆ ಆಗಿದೆ. ಅದು ಇನ್ನೂ ಮುಕ್ತಾಗಿಲ್ಲ ವಿದ್ಯಾರ್ಥಿಗಳಿಗೆ. ನಾನು ಚೆಕ್ ಮಾಡ್ತೀನಿ. ಅದ್ರ ಬಗ್ಗೆ ಹೇಳಿ ಸರ್. ಸಿದ್ದರಾಮಯ್ಯ ಅವರ ಬಗ್ಗೆ ಕಾಂಗ್ರೆಸ್ನ ವಕ್ತಾರರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MS ಪಾಟೀಲ್ ಗಣ್ಯರವರು ಸಿದ್ದರಾಮಯ್ಯ ಅವರು ಏನು ಫಂಕ್ಷನ್ ಮಾಡಿದ್ರು ವಿಜಯಪುರದಲ್ಲಿ,
ಆ ರೀತಿ ಫಂಕ್ಷನ್ ಮಾಡಿದಾಗ ಅಲ್ಲಿ ಸಿದ್ದರಾಮಯ್ಯನವರು ನಮ್ಗೆ ಅಲ್ಲಿ ಮನೆ ಅವ್ರ ಕಡೆ ನಾವು ಹೋಗಿದ್ದು ಭೇಟಿಗೆ ಅಲ್ಲೂ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಯಾರು ಸಿದ್ದರಾಮಯ್ಯ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಇವರೆಲ್ಲ ನಿಯೋಗ ಯತ್ನಾಳ್. ಹೋಗಿದ್ದು ಅನ್ಯಾಯ ಆಗ್ತಾ ಇದೆ ಜಿಲ್ಲೆಗೆ. ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಸರ್ ಅದು ವೆಲೋಡ್ರೋಮ್ ಸರ್ ವೆಲೋಡ್ರೋಮ್ ನಿಶ್ಚಿತವಾಗಿ ನಾನು ಇವತ್ತೇ ಅವ್ರಿಗೆ ಸೂಚನೆ ಕೊಡ್ತೀನಿ ಜಿಲ್ಲಾಧಿಕಾರಿಗಳಿಗೆ. ಅದನ್ನ ಫಂಕ್ಷನಲ್ ಮಾಡ್ತೀವಿ, ಅದನ್ನ ಹಾಗೆ ಇಟ್ಕೊಂಡು ಕೊಡಕ್ಕೆ ಬರಲ್ಲ. ಇನ್ನೂ ಏನಾದರೂ ಸ್ವಲ್ಪ ಏನಾದರೂ ಇದು ಬೇಕಾಗಿದೆ ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।